ಒಂದೇ ಸೊಲ್ಯೂಷನ್ ಇದೆ ಅದಿತಿ. ನೀನು ನಿನ್ನ ಬಾಸ್ ಯಶ್ವಂತನ ಮದುವೆ ಮಾಡ್ಕೋಬೇಕು ಅಂತಂದ ಅಕ್ಷಿತ್ ಓರಿಯಾಗಿ ಅದಿತಿಯನ್ನೇ ನೋಡ್ತಾ. ಅದನ್ನು ಕೇಳಿ ಒಂದೇ ಸಾರಿಗೆ ಶಾಕ್ ಆಗಿಬಿಟ್ಲು ಅದಿತಿ. ಬಾವಾ, ನಿಜವಾಗ್ಲೂ ನೀನು ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದೆಯೋ ಇಲ್ವೋ? ನಾನು ನಿಮ್ಮ ಬಾಸ್ನ ಮದುವೆ ಮಾಡ್ಕೊಳ್ಳೋದು ಏನು ಅಂತ ಕೇಳಿದ್ಲು ಅಸಹನೆಯಿಂದ. ಪ್ಲೀಸ್ ಅದಿತಿ, ನನ್ನ ಜೀವನ, ಅಮ್ಮನ ಜೀವನ, ಮಾವನ ಜೀವನ ಇವಾಗ ನಿನ್ನ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿದೆ ಅಂತಂದ ಅಕ್ಷಿತ್ ಅದಿತಿಯ ಕೈಗಳನ್ನು ಹಿಡ್ಕೊಂಡು. ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಬಾವಾ, ನೀನೇನೋ ಅವನು ಯಾವನನ್ನು ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದೆಯಲ್ಲ, ಹೇಗೆ ಕಾಣಿಸ್ತಿದ್ದೀನಿ ನಿನ್ನ ಕಣ್ಣಿಗೆ ಅಂತ ಕೇಳಿದ್ಲು ಅದಿತಿ ಅಳುತ್ತಾ. ಈ ಅದಿತಿ ಮಾತು ಕೇಳೋ ಆಗಿಲ್ಲ. ಇವಾಗ ಏನು ಮಾಡಬೇಕು ಅಂತ ಆಲೋಚಿಸ್ತಾ ತಲೆಯಲ್ಲಿ ಏನೋ ಹೊಡೆದವನಂತೆ, ಅದಿತಿ, ನಿನಗೆ ಸಣ್ಣ ವಯಸ್ಸಿನಿಂದಲೂ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು ಅಂತ ಇತ್ತಲ್ವ ನಿನಗೆ? ನೀನು ನಮ್ಮ ಬಾಸ್ನನ್ನು ಮದುವೆ ಮಾಡಿಕೊಂಡ್ರೆ ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅವರು ಇಂಡಿಯಾದಲ್ಲೇ ಟಾಪ್ 10 ರಿಚೆಸ್ಟ್ ಪರ್ಸನ್ಸ್ನಲ್ಲಿ ಒಬ್ಬರು, ಮನೆ ತುಂಬ ಕೆಲಸದವರು, ದಿನ ಶಾಪಿಂಗ್ ಮಾಡ್ಬೋದು. ಆದರೂ ಅವೆಲ್ಲ ಪಕ್ಕಕ್ಕಿಟ್ಟರೆ ಇವಾಗ ಶೌರ್ಯದಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಅದು ನಿನ್ನ ಕೈಯಲ್ಲೇ ಇದೆ ಅದಿತಿ. ನಿನ್ನ ಲೈಫನ್ನು ಕೂಡ ನೀನು ಕಾಪಾಡ್ಕೊಳ್ಬೇಕಂದ್ರೆ ಇದಕ್ಕಿಂತ ಬೆಟರ್ ಆಪ್ಷನ್ ನಿನ್ನ ಹತ್ರ ಇಲ್ಲ ಅಂತ ಹೇಳ್ದ ಅಕ್ಷಿತ್. ಆಲೋಚನೆಯಲ್ಲೇ ಬಿದ್ದಲು ಅದಿತಿ. ತ್ರಿಷಾ ಮಲಗಿದ ನಂತರ ರೂಮ್ನೊಳಗೆ ಎಂಟ್ರಿ ಕೊಟ್ಟ ಶೌರ್ಯನ ಬೆಡ್ ಮೇಲೆ ಪೂರ್ತಿಯಾಗಿ ಅತ್ತ ಇತ್ತ ಹೊರಲಾಡ್ತಾ ನಿಜಕ್ಕೂ ಮಲಗೋದಕ್ಕೆ ಪ್ಲೇಸ್ ಕೂಡ ಇಲ್ದಂದು ಮಾಡಿ ಹಾಯಾಗಿ ಮಲಗಿದಾಳೆ ತ್ರಿಷಾ. ಓಹೋಹೋ, ನೀನು ಮಲ್ಕೋ ಅಂತ ಹೇಳಿದ್ರೆ ಪೂರ್ತಿಯಾಗಿ ನನಗೇ ಜಾಗ ಇಲ್ದಂತೆ ಮಾಡಿ ಮಲಗ್ತೀಯಾ ಅಂದ್ಕೊಳ್ತಾ ಏನೋ ಆಲೋಚನೆ ಬಂದು ತ್ರಿಷಾಳ ಪಕ್ಕದಲ್ಲಿ ಕೂತು ಅವಳು ನಡುಗಂತ ತನ್ನ ಬೆರಳಿನ ತುದಿಯಿಂದ ಮುಟ್ದ. ಯಾವುದೇ ರಿಯಾಕ್ಷನ್ ಇರಲಿಲ್ಲ. ಪಾಪ, ಅವಳ ನಡುವಿನ ಹತ್ರ ಮುಖ ಇಟ್ಟು ಹೊಕ್ಕಳಿನ ಮೇಲೆ ಮುತ್ತಿಟ್ಟ. ಆದರೂ ಯಾವುದೇ ಸ್ಪಂದನೆ ಇರಲಿಲ್ಲ ತ್ರಿಷಾಳಲ್ಲಿ. ನಡುವಿನ ಮೇಲೆ ಸಣ್ಣದಾಗಿ ಕಚ್ಚಿದ. ಕದಲಿದ್ಲೇ ಹೊರತು ನಿದ್ರೆಯಿಂದ ಏಳಲಿಲ್ಲ. ಮತ್ತಿನಲ್ಲಿ ನಿದ್ರೆ ಮಾಡ್ತಿರೋ ತ್ರಿಷಾನ ನೋಡಿ ಮೇ ಬಿ ಹೋದ ಜನ್ಮದಲ್ಲಿ ಕುಂಭಕರ್ಣನ ಸಿಸ್ಟರ್ ಆಗಿದ್ಲೇನೋ, ಇಷ್ಟು ಗಾಢ ನಿದ್ರೆ ಇದಕ್ಕೆ ಅಂದ್ಕೊಳ್ತಾ ಆಲೋಚಿಸಿ ತ್ರಿಷಾಳ ಪಕ್ಕದಲ್ಲೇ ಮಲ್ಕೊಂಡ ಶೌರ್ಯ. ಒಂದು 10 ಮಿನಿಟ್ಸ್ಗೆ ತ್ರಿಷಾ ಪಾಪ ಪೂರ್ತಿಯಾಗಿ ಶೌರ್ಯನ ಮೇಲಕ್ಕೆ ಹತ್ತಿ ಹಾಯಾಗಿ ಮಲ್ಬಿಟ್ಲು. ಶೌರ್ಯನಿಗೆ ಅಲ್ಲಿಗೆ ನಿದ್ರೆನೇ ದೂರ ಆಗೋಯ್ತು. ಇಲ್ಲಿ ಸೂರ್ಯನ ಹತ್ರ, ಅಣ್ಣ ನಿಜಕ್ಕೂ ಇಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೂರ್ಯ ಅಂತ ಅಕ್ಷರ ನಗ್ತಾ ಸೂರ್ಯನ ಮಡಿಲಲ್ಲಿ ಕೂತ್ಕೊಂಡ್ಳು. ಮದುವೆ ಅನ್ನೋ ಬಂಧನ ಎಂಥವನ್ನಾದರೂ ಬದಲಾಯಿಸುತ್ತೆ ಬಿಡು ಅಂತಂದ ಸೂರ್ಯ. ಅಂದರೆ ಏನು ಅಂತ ಕೇಳಿದ್ಲು ಅಕ್ಷರ ಡೌಟಾಗಿ ಸೂರ್ಯನ ಕಡೆ ನೋಡ್ತಾ. ನಾನು ನಿನಗೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ ಕಣೆ, ಕೆಲವು ಅರ್ಥ ಮಾಡ್ಕೊಳ್ಬೇಕು ಅಂದ ಸೂರ್ಯ ಅಕ್ಷರಳ ನಡುವನ್ನ ಇಂಟೆನ್ಸ್ ಆಗಿ ಪ್ರೆಸ್ ಮಾಡ್ತಾ. ಸೂರ್ಯನ ಬಿಹೇವಿಯರ್ನಲ್ಲಿ ಬದಲಾವಣೆ ಪತ್ತೆ ಹಚ್ಚಿದಂಥ ಅಕ್ಷರ ಸೂರ್ಯನ ಕಡೆ ಓರಿಯಾಗಿ ನೋಡ್ತಾ ಏನು ಕತೆ ಅಂತ ಕೇಳಿದ್ಲು ಕಣ್ಣು ಸಣ್ಣದಾಗಿ ಮಾಡುತ್ತಾ. ದಿನ ನಡೆಯೋ ಕತೆನೇ ಮೇಡಮ್, ನೀವು ಕೋಪ್ರೇಟ್ ಮಾಡಿದ್ರೆ ನಮ್ಮ ಕೆಲಸ ಬೇಗ ಮುಗಿದು ಹೋಗುತ್ತೆ ಅಂದ ತುಂಟತನದಿಂದ ಕಣ್ಣು ಹೊಡೆಯುತ್ತಾ. ನಿಜಕ್ಕೂ ನಿನಗೆ ನಾಚಿಕೆನೇ ಇಲ್ಲದೆ ಹೋಗ್ತಿದೆ ಅಂತ ಸೂರ್ಯನ ಎದೆಯಲ್ಲಿ ಮುಖ ಮುಚ್ಕೊಳ್ತಿದ್ದಾಳೆ ಅಕ್ಷರ. ಈಗೋ ಇಂಥವೆಲ್ಲ ಮಾಡಿಯೇ ನನ್ನ ರೇಗಿಸಿ ಕೊಲ್ತಿದ್ಯಾ ಕಣೆ ರಾಕ್ಷಸಿ ನೀನು ಅಂದ ಸೂರ್ಯ ಅಕ್ಷರಳನ್ನು ಬೆಡ್ ಮೇಲೆ ಮಲಗಿಸಿ ತನ್ನ ಪಕ್ಕಕ್ಕೆ ಸೇರ್ಕೊಳ್ತಾ. ತ್ರಿಷಾಳ ಎದೆ ಭಾಗ ಒಂದು ಮೆತ್ತನೆ ಹೂವಿನ ಮಾಲೆಯಂತೆ ತಾಕ್ತಿದ್ರೆ ಶೌರ್ಯನಲ್ಲಿ ಅಂತಕ್ಕಂತಕ್ಕೂ ಫೀಲಿಂಗ್ಸ್ ಹೆಚ್ಚಾಗ್ತಾನೆ ಇದೆ. ಎಷ್ಟು ಟ್ರೈ ಮಾಡಿದ್ರೂ ಕೂಡ ನಿಜವಾಗ್ಲೂ ಕಂಟ್ರೋಲ್ ಆಗ್ತಾ ಇಲ್ಲ ಶೌರ್ಯನಿಗೆ. ಓ ದೇವ್ರೇ, ಇದು ನನ್ನ ಕಂಟ್ರೋಲ್ ತಪ್ಪುವಂತ ಮಾಡ್ತಿದೆ, ನೀನೇ ಕಾಪಾಡಪ್ಪ ಅಂದ್ಕೊಳ್ತಾ ತ್ರಿಷಾರನ ಇನ್ನೂ ಗಟ್ಟಿಯಾಗಿ ಅಗ್ಗ ಮಾಡ್ಕೊಂಡು ಹಾಗೆ ಕಷ್ಟಪಟ್ಟು ಕಣ್ಣು ಮುಚ್ಚಿ ಮಲ್ಕೊಂಡ ಶೌರ್ಯ. ಎಲ್ಲರನ್ನು ಗಡಗಡ ನಡಗಿಸೋ ನಮ್ಮ ಗೋಸ್ಟ್ಗೆ ಚುಕ್ಕೆ ತೋರಿಸ್ತಿದ್ದಾಳೆ ಈ ತ್ರಿಷಾ. ಮರುದಿನ ಬೆಳಿಗ್ಗೆ ಯಾಕೋ ಹಿಂದಿನ ರಾತ್ರಿ ಪೂರ್ತಿ ನಿದ್ರೆ ಬರಲಿಲ್ಲ ಅದಿತಿಗೆ. ಅಕ್ಷಿತ್ ಹೇಳಿದ ವಿಷಯದ ಬಗ್ಗೆ ಆಲೋಚಿಸ್ತಾ ಹಾಗೆ ಉಳಿದ್ಬಿಟ್ಲು.
ಅಕ್ಷಿತ್ ತನ್ನ ಮಾಯದ ಮಾತುಗಳಿಂದ ಶಕುಂತಲನ ಸೋಮೇಶ್ವರ ಅವ್ರನ್ನ ಕೂಡ ಮದುವೆಗೆ ಒಪ್ಪಿಸ್ದ. ಪ್ರಾಣ ಭಯದಿಂದ ಅವರು ಕೂಡ ಅದಿತಿಯನ್ನು ಯಶವಂತ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರು. ನಮ್ಮ ಅದಿತಿನೇ ಮದುವೆಗೆ ಒಪ್ತಿಲ್ಲ ಅಂದ ಅಕ್ಷಿತ್ ಶಕುಂತಲ ಅವ್ರ ಜೊತೆ. ನಾನು ಒಪ್ಪಿಸ್ತೀನಿ ಬಿಡಪ್ಪ, ನೀನು ಜಾಸ್ತಿ ಟೆನ್ಷನ್ ತೊಗೋಬೇಡ, ನೀನು ಹೋಗಿ ನಿಮ್ಮ ಬಾಸ್ಗೆ ಮುಂಚೆ ವಿಷಯ ಹೇಳಿಬಿಡು ಅಂತಂದರು ಶಕುಂತಲ ಅವರು. ಹಾಂ ಸರಿ ಅಮ್ಮ, ನೀನು ಅವಳನ್ನ ಒಪ್ಸೋಕೆ ನೋಡು, ನಾನು ಈ ಒಂದು ಸಣ್ಣ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಅಕ್ಷಿತ್ ಅಲ್ಲಿಂದ ಹೊರಟು ಹೋದ. ಇಲ್ಲಿ ಶೌರ್ಯನ ಹತ್ರ ತ್ರಿಷಾ ಶೌರ್ಯ ಹೇಳೋ ಮುನ್ನವೇ ಎದ್ದು ತಾನು ಪೂರ್ತಿಯಾಗಿ ಶೌರ್ಯನ ಮೇಲಕ್ಕೆ ಹತ್ತು ಮಲಗಿರೋದನ್ನು ಗಮನಿಸಿದ ತಕ್ಷಣ ಅವಳ ನಿದ್ರೆ ಪೂರ್ತಿಯಾಗಿ ಹೊರಟು ಹೋಯ್ತು ಭಯಕ್ಕೆ. ಅಮ್ಮೋ, ಇವಾಗ ಇವ್ರು ಏನಂತಾರೋ ಏನೋ ಅಂದ್ಕೊಳ್ತಾ ಮೆಲ್ಲಗೆ ಹೇಳೋದಕ್ಕೆ ಟ್ರೈ ಮಾಡಿದ್ಲಾದರೆ ಅದು ಅವಳ ಕೈಯಿಂದ ಆಗದೆ ಏನಾಯಿತು ಅಂತ ತನ್ನನ್ನು ತಾನು ನೋಡಿಕೊಂಡ್ರೆ ಅವಳಿಗೆ ಆವಾಗ ಅರ್ಥ ಆಯಿತು ಶೌರ್ಯ ಕೈಯಲ್ಲಿ ತ್ರಿಷಾಳ ನಡುವು ಸಿಕ್ಕಾಕೊಂಡಿದೆ ಅಂತ. ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ನಿಜವಾಗ್ಲೂ ಅದು ಅವಳ ಕೈಯಿಂದ ಆಗ್ತಾನೇ ಇಲ್ಲ. ದೇವ್ರೇ, ಇವಾಗ ಏನಪ್ಪ ಮಾಡಬೇಕು ಅಂತ ಆಲೋಚಿಸ್ತಾ ಇನ್ನೂ ತಪ್ಪದೆ ಮೆಲ್ಲಗೆ ಶೌರ್ಯ ಅವರೇ ಅಂತ ಕರೆದ್ಲು ಭಯದಿಂದಲೇ. ಮೆಲ್ಲಗೆ ನಿದ್ರೆಯಲ್ಲಿ ಕದಲಿದ್ನೇ ಹೊರತು ಯಾವುದೇ ಆನ್ಸರ್ ಕೊಡಲಿಲ್ಲ ಶೌರ್ಯ ಅವರೇ ಅಂತ ಮತ್ತೆ ಕರೆದ್ಲು ತ್ರಿಷಾ ಶೌರ್ಯನನ್ನು ತಟ್ಟುತ್ತಾ. ಶೌರ್ಯ ಮೆಲ್ಲ ಕಣ್ಬಿಟ್ಟು ನೋಡ್ದ. ಅಮಾಯಕವಾಗಿ ತನ್ನನ್ನೇ ಬೆದರು ನೋಡ್ತಿರೋ ತ್ರಿಷಾ ಕಾಣಿಸಿದ್ಲು ಶೌರ್ಯನ ಕಣ್ಣಿಗೆ. ಯಾಕೋ ಹ್ಯಾಪಿಯಾಗಿ ಅನ್ನಿಸ್ತು ಶೌರ್ಯನಿಗೆ. ಒಂದು ಸೆಕೆಂಡ್ ಸಣ್ಣ ನಗು ಬಂದು ತಕ್ಷಣ ಮಾಯವಾಯಿತು ಶೌರ್ಯನ ತುಟಿಗಳ ಮೇಲೆ. ಶೌರ್ಯ ಅವರೇ, ನೀವು ಅನ್ನುತ್ತಾ ಏನು ಹೇಳಬೇಕೋ ತಿಳಿದೆ ತಲೆ ತಗ್ಗಿಸ್ಬಿಟ್ಲು ತ್ರಿಷಾ. ಹಾಂ, ನಾನೇನು ಮಾಡಿದೆ ದೇವಿಯವರೇ ಅಂತ ಕೇಳ್ದ ಶೌರ್ಯ ಅಮಾಯಕವಾಗಿ. ಶೌರ್ಯ ತ್ರಿಷಾಳನ್ನು ದೇವಿ ಅಂತ ಕರೆಯೋ ಅಷ್ಟರಲ್ಲೇ ಯಾಕೋ ತಿಳಿಯದ ತಳಮಳ ಶುರುವಾಯಿತು ತ್ರಿಷಾಳಲ್ಲಿ. ಅದು ನಿಮ್ಮ ಕೈಗಳು ಅಂತ ಸ್ವಲ್ಪ ತೊಂದರೆಯಾಗಿ ಹೇಳಿದ್ಲು ತ್ರಿಷಾ. ತನಗೆ ಆ ವಿಷಯ ತಿಳಿತಿದ್ರು ಏನೂ ತಿಳಿಯದಂತೆ ಅದು ಅಂತ ಅಂತಿರೋಳನ್ನೇ ನೋಡ್ತಾ ಶೌರ್ಯ ತನ್ನಲ್ಲಿ ತಾನು ನಗ್ತಾ, ಅದು ಹೇಗೆ ಬಂದವು ಅಂತೀರ ದೇವಿಯವರೇ ಅಂತ ಕೇಳಿದ ಶೌರ್ಯ. ನನಗೇನು ಗೊತ್ತು, ಅದು ನಿಮ್ಮ ಕೈಗಳು, ನಿಮ್ಗೆ ತಾನೇ ತಿಳಿಬೇಕು ಅಂದ್ಲು ತ್ರಿಷಾ ಮೆಲ್ಲಗೆ. ಸರಿ, ಹಾಗಾದರೆ ಅವು ನನ್ನ ಕೈಗಳೇ ಅಲ್ವಾ? ಮತ್ತು ನಿಮ್ಮ ನಡುವನ್ನು ನನ್ನ ಕೈಗಳು ಮುಟ್ತಿದ್ರೆ ನೀವೇನು ಮಾಡ್ತಿದ್ದೀರಿ ದೇವಿಯವರೇ ಅಂತ ಕೇಳಿದ ಶೌರ್ಯ ನಗುವನ್ನು ಮುಚ್ಚಿಡ್ತ. ಪಾಪ ಅಳೋದೊಂದು ಬಾಕಿ ತ್ರಿಷಾಗೆ. ನನಗೇನು ಗೊತ್ತು, ನಾನು ತುಂಬ ನೀಟಾಗಿ ಮಲ್ಕೊಂಡಿದ್ದೆ, ಆದರೆ ಮಾರ್ನಿಂಗ್ ನೋಡೋಷ್ಟರಲ್ಲಿ ಹೀಗಿದೆ ಶೌರ್ಯ ಅವರೇ ಅಂದ್ಲು ತ್ರಿಷಾ ಮೆಲ್ಲಗೆ. ಇವಾಗ ಯಾಕೆ ಅಳ್ತಿದ್ಯಾ ಅಂತ ಕೇಳ್ದ ಶೌರ್ಯ ಕಂಗಾಲಾಗಿ. ಅಂದರೆ ಮತ್ತೇನು ಇವಾಗ ನೀನು ನಾನು ಬೈತೀರಾ ಅಲ್ವಾ ಅದಕ್ಕೆ ಅಂತ ಹೇಳಿದ್ಲು ಮೆಲ್ಲಗೆ. ಅಂದರೆ ನಾನು ಬೈತೀನಿ ಅಂತ ಹೇಳಿ ಮುಂಚಿನಿಂದಲೇ ಅಳ್ತಾ ಕೂತಿದ್ಯಾ ಈ ಥರ ಮುಖ ಇಟ್ಕೊಂಡು ಅಂತ ಕೇಳಿದ ಶೌರ್ಯ ಯಾವುದೋ ರೀತಿ ನೋಡಿ. ಮತ್ತು ನಿಮಗೆ ಕೋಪ ತುಂಬ ಜಾಸ್ತಿ ಅಂತೆ ಅಲ್ವಾ ಶೌರ್ಯ ಅವರೇ ಅಂದ್ಲು ತ್ರಿಷಾ. ಅವಳ ಅಮಾಯಕತ್ವಕ್ಕೆ ತಲೆ ಚೆಚ್ಕೊಂಡು ಏನೋ ತುಂಟ ಆಲೋಚನೆ ಬಂದು ತ್ರಿಷಾಳ ಕಿವಿ ಹತ್ರ ಹೋಗಿ, ಅಮ್ಮ ಬರ್ತಿರೋ ಆಗಿದೆ, ಗುಸುಗುಸು ಸೈಲೆಂಟಾಗಿರು ಅಂತ ಹೇಳ್ದ ಗುಟ್ಟಾಗಿ. ಪಾಪ ನಮ್ಮ ಹುಚ್ಚು ತ್ರಿಷಾ ಅದು ನಿಜವೇ ಅಂದ್ಕೊಂಡು ಹಾಗೇ ಉಳಿದ್ಬಿಟ್ಲು ಕಣ್ಣು ಮುಚ್ಕೊಂಡು. ಶೌರ್ಯ ನಗ್ತಾ ತ್ರಿಷಾಳನ್ನು ಇನ್ನೂ ಗಟ್ಟಿಯಾಗಿ ತನ್ನೊಳಗೆ ಅಪ್ಕೊಳ್ತಾ ಇದ್ದಾನೆ. ಶೌರ್ಯನ ಬೆಚ್ಚನೆ ಉಸಿರು ತನಗೆ ತಾಕ್ತಿದ್ರೆ ಏನೇನೋ ಆಗಿ ಹೋಗ್ತಿದೆ ಪಾಪ ತ್ರಿಷಾಗೆ. ಶೌರ್ಯ ತ್ರಿಷಾಳನ್ನು ನೋಡಿ ನಗ್ತಾ ಮೆಲ್ಲಗೆ ಅವಳ ನಡುವಿನ ಹತ್ರ ಹೋದ. ಸೀರಿಯಲ್ ಪಕ್ಕಕ್ಕೆ ಸರಿಸಿ ಹೊಕ್ಕಳ ಪಕ್ಕದಲ್ಲಿರೋ ಪುಟ್ಟ ಮಚ್ಚೆ ಮೇಲೆ ತುಟಿಗಳನ್ನ ಇಟ್ಬಿಟ್ಟ. ಒಂದೇ ಸಾರಿಗೆ ಏನೋ ಒಂಥರ ಅನಿಸ್ಬಿಡ್ತು ತ್ರಿಷಾಗೆ. ಶೌರ್ಯನಿಗೆ ಇನ್ನೂ ತೃಪ್ತಿ ಸಿಗದೆ ಆ ಪುಟ್ಟ ಮಚ್ಚೆ ಮೇಲೆ ಟಕ್ಕನೆ ತನ್ನ ಹಲ್ಲಿನ ಗಾಯವನ್ನು ಒತ್ತಿಬಿಟ್ಟ. ನೋವಿಗೆ ಕಿರ್ಚಿಬಿಟ್ಲು ತ್ರಿಷಾ ಪಾಪ.
ಆಗ ರೂಮ್ ಡೋರ್ ಯಾರೋ ನಾಕ್ ಮಾಡಿದ್ರಿಂದ ಚೇತರಿಸ್ಕೊಂಡು ಶೌರ್ಯನನ್ನು ನೋಡ್ತಿದ್ದಾಳೆ ತ್ರಿಷಾ. ಶೌರ್ಯನಿಗೆ ಇನ್ನೂ ತೃಪ್ತಿ ಸಿಗದೆ ಆ ಪುಟ್ಟ ಮಚ್ಚೆ ಮೇಲೆ ಗಮನನ ಇಟ್ಟಿದ್ದಾನೆ. ಅವಳು ಚೇತರಿಸ್ಕೊಂಡು ಶೌರ್ಯನನ್ನೇ ನೋಡ್ತಿದ್ದಾಳೆ. ಶೌರ್ಯನಿಗೆ ಯಾಕೋ ಈಗ ಯಾರೋ ಬಂದು ನಾಕ್ ಮಾಡಿದ ಮಾತ್ರ ಇಷ್ಟ ಆಗ್ತಿಲ್ಲ. ತುಂಬ ನೇರವಾಗಿ ನೋಡ್ತಿದ್ದೆ ಶೌರ್ಯನಿಗೆ. ಯಾರಿಗೆ ಗೊತ್ತು, ಆದರೆ ನಾನು ನನ್ನ ಹೆಂಡತಿ ಜೊತೆ ಇರೋದು ಇಷ್ಟ ಇಲ್ಲದ ಹಾಗೆ ಇದು ಯಾರೋ ಬಂದಿದ್ದಾರೆ ಅಂದ್ಕೊಂಡ. ಶೌರ್ಯ ಅವರೇ ಅಂತ ಕರೆದ್ಲು ತ್ರಿಷಾ ಮೆಲ್ಲಗೆ. ಹೇಳಿ ದೇವಿ ಅವರೇ ಅಂದ ಶೌರ್ಯ. ಯಾರೋ ಬಂದಿದ್ದಾರೆ ಅಂದ್ಲು ಮೆಲ್ಲಗೆ. ಕೇಳಿಸ್ತಮ್ಮ ಅಂದ ಶೌರ್ಯ. ನೀವು ನನ್ನನ್ನು ಬಿಟ್ಟರೆ ಹೋಗಿ ನೋಡ್ತೀನಿ ಅಂದ್ಲು ತ್ರಿಷಾ. ಹ್ಞೂ ಹೋಗಿ ಅಂತ ಹೇಳಿ ಪಕ್ಕಕ್ಕೆ ಜರುಗಿದ ಶೌರ್ಯ. ತ್ರಿಷಾ ಎದ್ದು ತನ್ನ ಸೀರೆ ಸರಿ ಮಾಡ್ಕೊಂಡು ಹೋಗಿ ಡೋರನ್ನು ಓಪನ್ ಮಾಡಿದ್ಲು. ಅಲ್ಲಿ ಎದುರುಗಡೆ ಸೂರ್ಯ ನಿಂತಿದ್ದಾನೆ ನಗ್ದ. ಗುಡ್ ಮಾರ್ನಿಂಗ್ ಅಣ್ಣ ಅಂತ ನಗ್ತಾ ವಿಶ್ ಮಾಡಿದ್ಲು ತ್ರಿಷಾ. ಗುಡ್ ಮಾರ್ನಿಂಗ್ ಮಾ ಅಂತ ತಿರುಗಿ ವಿಶ್ ಮಾಡ್ದ ಸೂರ್ಯ ಕೂಡ. ಶೌರ್ಯ ಎದ್ನಮ್ಮ ಅಂತ ಕೇಳಿದ ಸೂರ್ಯ. ಅಣ್ಣ ಅಂತ ಹೇಳಿ ಸೈಡ್ಗೆ ಜರುಗಿ ಸೂರ್ಯನ ಬರೋದಕ್ಕೆ ಹೇಳಿದ್ಲು ತ್ರಿಷಾ. ಒಳಗಡೆ ಬಂದು ನೋಡುವಷ್ಟರಲ್ಲಿ ಅಲ್ಲಿ ಬೆಡ್ ಮೇಲೆ ಕುಳಿತಿರೋದು ಕಾಣಿಸ್ತಾನೆ ಶೌರ್ಯ. ಶೌರ್ಯ ಅಂತ ಏನೋ ಹೇಳುವಷ್ಟರಲ್ಲೇ ಶೌರ್ಯ ಸೀರಿಯಸ್ ಆಗಿ ನೋಡೋದ್ಕೊಂಡು, ಅದೆಲ್ಲ ಕಣೋ ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಅಂತಂದ ಸೂರ್ಯ. ನಡಿ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಅಲ್ಲಿಂದ ಲಾನ್ಗೆ ಹೊರಟು ಹೋದ ಶೌರ್ಯ. ತ್ರಿಷಾ ಇವಾಗ ಶೌರ್ಯ ತನ್ನೊಂದಿಗೆ ನಡ್ಕೊಂಡಂತಹ ರೀತಿಯನ್ನು ನೆನಪು ಮಾಡ್ಕೊಳತ್ಲೆ ನಾಚಿಕೆ ಬಂದ್ಬಿಡ್ತು ಪಾಪ ನಮ್ಮ ಹುಡುಗಿಗೆ. ಫ್ರೆಶ್ ಅಪ್ ಆಗೋದಕ್ಕೆ ಹೊರಟು ಹೋದ್ಲು ತ್ರಿಷಾ. ಇನ್ನು ಅಲ್ಲಿ ಇರದೆ ಲಾನ್ನಲ್ಲಿ ನಡೆದುಕೊಂಡು ಓಡಾಡ್ತಾ ಏನು ಸೂರ್ಯ ಅಂತ ಕೇಳ್ದ ಶೌರ್ಯ. ಅದು ಆ ಅಕ್ಷಿತ್ ಇದಾನಲ್ಲ, ಅದೇ ತ್ರಿಷಾಳ ಭಾವ, ಅವನು ಆ ಹುಡುಗಿ ಅದೇ ತ್ರಿಷಾಳ ತಂಗಿ ಅಂತಿದ್ದಂತೆ. ಹಾಂ ಅದಿತಿ, ಅದಕ್ಕೇನು ಅಂತ ಕೇಳ್ದ ಶೌರ್ಯ ಬೇಜವಾಬ್ದಾರಿಯಾಗಿ. ಅದಿತಿಗೆ ಯಶವಂತ್ಗೆ ಮದುವೆ ಮಾಡಬೇಕು ಅಂತ ನೋಡ್ತಿದ್ದಾನೆ ಆ ಅಕ್ಷಿತ್ ನನ್ನ ಮಗ ಅಂತಂದ ಸೂರ್ಯ. ವಾಟ್ ಅಂತ ಕೇಳಿದ ಶೌರ್ಯ ಕಣ್ಣು ಸಣ್ಣಗೆ ಮಾಡಿ. ಎಸ್ ಶೌರ್ಯ, ಆದರೆ ನನಗೊಂದು ಅರ್ಥನೇ ಆಗ್ತಾಯಿಲ್ಲ ಅಂತಂದ ಸೂರ್ಯ. ಏನು ಅದಿತಿಯೊಂದಿಗೆ ಮದುವೆಗೆ ಆ ಯಶವಂತ್ ಒಪ್ಕೋತಾನ ಇಲ್ವಾ ಅಂತಾನಾ ಅಂತ ಕೇಳಿದ ಶೌರ್ಯ. ಹ್ಞೂ ಅಂತಂದ ಸೂರ್ಯ. ಖಂಡಿತ ಒಪ್ಕೋತಾನೆ ಅಂತಂದ ಶೌರ್ಯ ಸ್ಮೈಲ್ ಮಾಡ್ತಾ. ಆದರೆ ಅಷ್ಟು ಖಂಡಿತವಾಗಿ ಹೇಗೆ ಹೇಳ್ತೀಯೋ ನೀನು ಅಂತ ಕೇಳಿದ ಸೂರ್ಯ. ಅದು ಅಷ್ಟೇ, ಆದರೆ ಇದರ ಬಗ್ಗೆ ಜಾಸ್ತಿ ಆಲೋಚಿಸಿ ಬುದ್ಧಿನ ಹಾಳು ಮಾಡ್ಕೋಬೇಡ ನೀನು. ಫಾಸ್ಟಾಗಿ ರೆಡಿಯಾಗು, ಆಫೀಸ್ಗೆ ಟೈಮ್ ಆಗ್ತಿದೆ. ನಾನು ಕೂಡ ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ತಿರುಗಿ ರೂಮಿಗೆ ಹೋದ ಶೌರ್ಯ. ರೂಮಿಗೆ ಹೋಗಿ ಡೋರ್ ಓಪನ್ ಮಾಡಿ ನೋಡುವಷ್ಟರಲ್ಲೇ ಒಂದೇ ಸಾರಿಗೆ ಶಾಕ್ ಆಗಿಬಿಟ್ಟ ಶೌರ್ಯ. ಇಲ್ಲಿ ಈ ಕಡೆ ಒಂದು ದೊಡ್ಡ ಬಂಗ್ಲೆ, ಒಂದು ಹುಡುಗಿಯನ್ನು ಬೆಡ್ಗೆ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಆ ಹುಡುಗಿ ಅಳ್ತಾ ಪ್ಲೀಸ್ ಪ್ಲೀಸ್ ಯಾರಾದರೂ ನನ್ನನ್ನು ಸೇವ್ ಮಾಡಿ ಪ್ಲೀಸ್ ಅಂತ ಅರಿಸ್ತಾ ಇದ್ದಾಳೆ. ಇಷ್ಟರಲ್ಲಿ ಆ ಕೋಣೆಯೊಳಗೆ ಬಂದ ಒಬ್ಬ ಆಸಾಮಿ ನೋಡೋಕೆ ಹಾಲಿವುಡ್ ಹೀರೋ ಥರ ಇದ್ದಾನೆ. ಬಿಳಿಯ ಮೈಬಣ್ಣ, 6 ಅಡಿ ಎತ್ತರಕ್ಕೆ ತಕ್ಕ ಜಿಮ್ ಬಾಡಿ, ಲೈಟಾಗಿ ಟ್ರಿಮ್ ಮಾಡಿದ ಗಡ್ಡದೊಂದಿಗೆ ಇದ್ದಾನೆ ಅವನು. ಆ ಹುಡುಗಿ ಅರ್ಚಾಟವನ್ನು ನಿಜಕ್ಕೂ ಲೆಕ್ಕಿಸದೆ ಅಲ್ಲೇ ಇದ್ದ ವೈನ್ ಕುಡಿತಾ ಆ ಹುಡುಗಿ ಹತ್ರ ಹೋಗ್ತಾ ಇದ್ದಾನೆ. ಆ ಹುಡುಗಿ ಭಯದಿಂದ ನೋಡ್ತಿದ್ದಾಳೆ ಯಶವಂತ್ ಕಡೆ. ಪ್ಲೀಸ್ ರೀ, ನನಗೇನು ಮಾಡಬೇಡಿ, ನಿಮಗೆ ಕೈ ಮುಗಿತೀನಿ ಅಂತ ಒದ್ದಾಡ್ತಿದ್ದಾಳೆ ಪಾಪ ಆ ಹುಡುಗಿ. ಆ ಹುಡುಗಿ ಕಡೆ ಕ್ರೂರವಾಗಿ ನೋಡ್ತಾ ಪಕ್ಕದಲ್ಲಿ ಟೇಬಲ್ ಮೇಲಿದ್ದ ಇಂಜೆಕ್ಷನ್ ತೆಗೆದು ಆ ಹುಡುಗಿಗೆ ಇಂಜೆಕ್ಟ್ ಮಾಡಿಬಿಟ್ಟ. ಸ್ವಲ್ಪ ಹೊತ್ತಿಗೆ ಆ ಹುಡುಗಿ ಪ್ರಜ್ಞೆ ತಪ್ಪು ಹೋದ್ಲು. ಇವಾಗ ಯಾವ ಗೋಳು ಇಲ್ಲದೆ ಇದನ್ನು ಹಾಯಾಗಿ ಅನುಭವಿಸ್ಬೋದು ಅಂತ ಅಂದ್ಕೊಂಡ ಯಶವಂತ್. ಸ್ವಲ್ಪ ಹೊತ್ತಿಗೆ
ಫುಲ್ಲಾಗಿ ಕುಡಿತಾ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿರೋ ಹುಡುಗಿ ಕಡೆ ಕಾಮದಿಂದ ನೋಡ್ತಾ ಇದ್ದಾನೆ ಯಶ್ವಂತ್. ಅಷ್ಟರಲ್ಲೇ ಆ ಹುಡುಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ ಆ ಯಶ್ವಂತ್ನಿಂದ. ಆದರೂ ಯಾವುದೇ ಕರುಣೆ ಇಲ್ಲದೆ ಇಷ್ಟ ಬಂದಾಗ ಅವಳನ್ನ ಅನುಭವಿಸ್ತಾ ಆ ಹುಡುಗಿಯನ್ನು ಕೊಂದು ಹಾಕಿದ ಯಶ್ವಂತ್. ತನ್ನ ಬಾಡಿ ಗಾರ್ಡ್ಸ್ ಕರೆದು ಈ ಹುಡುಗಿಯನ್ನು ತೊಗೊಂಡು ಹೋಗಿ ಡಂಪ್ ಯಾರ್ಡ್ನಲ್ಲಿ ಹಾಕ್ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗಿ ಹೊರಗಡೆ ಬಂದ. ಅಷ್ಟಲ್ಲೇ ಆ ಮನೆಗೆ ಕಾಲಿಟ್ಟ ಅಕ್ಷಿತ್. ಅದಷ್ಟೇ. ಆದರೆ ಇದರ ಬಗ್ಗೆ ಜಾಸ್ತಿ ಆಲೋಚಿಸಿ ಬುದ್ಧಿ ಹಾಳು ಮಾಡ್ಕೋಬೇಡ, ಫಾಸ್ಟಾಗಿ ರೆಡಿಯಾಗು ಅಂತೇಳಿ ಆಫೀಸ್ಗೆ ಟೈಮ್ ಆಗ್ತಿದೆ ಅಂಥೇಳಿ ಶೌರ್ಯ ಇತ್ತ ತನ್ನ ರೂಮಿಗೆ ತಿರುಗಿ ಬಂದುಬಿಟ್ಟ. ರೂಮಿಗೆ ಹೋಗಿ ಡೋರ್ ಓಪನ್ ಮಾಡಿ ನೋಡೋ ಅಷ್ಟರಲ್ಲೇ ಒಂದೇ ಸಾರಿಗೆ ಶಾಕ್ ಆಗಿಬಿಟ್ಟ ಶೌರ್ಯ. ತೇವವಾದ ತಲೆಗೆ ಟವಲ್ ಸುತ್ತಕೊಂಡು ಸೀರೆ ನೆರಿಗೆ ಇಟ್ಕೊಳ್ತಾ ಕಾಣ್ತಿದ್ದಾಳೆ ತ್ರಿಷಾ. ಅವಳ ಬಿಳಿಯ ಮೈಬಣ್ಣಕ್ಕೆ ರೆಡ್ ಕಲರ್ ಸೀರೆ ಇನ್ನೂ ಸೌಂದರ್ಯವನ್ನು ತಂದಿದೆ. ಎಷ್ಟು ಕಾಣಿಸ್ಬೇಕೋ ಅಷ್ಟೇ ಕಾಣಿಸ್ತಾ ನೋಡೋನಿಗೆ ಮಾತ್ರ ಮತಿ ಕೆಡೋ ಹಾಗಿದ್ದಾಳೆ ತ್ರಿಷಾ ಇವಾಗ ನೋಡೋದಕ್ಕೆ. ಶೌರ್ಯ ಎಷ್ಟು ಹೊತ್ತಿನಿಂದ ನೋಡ್ತಿದ್ದಾನೋ ಗೊತ್ತಿಲ್ಲ, ಆದರೆ ಹಾಗೆ ತ್ರಿಷಾಳನ್ನೇ ನೋಡ್ತಾ ನಿಂತು ಬಿಟ್ಟಿದ್ದಾನೆ. ತ್ರಿಷಾ ಮಾತ್ರ ನಿಜವಾಗ್ಲೂ ಶೌರ್ಯನ ಲೆಕ್ಕಿಸ್ಕೊಳ್ಳದೆ ತಾನು ರೆಡಿಯಾಗೋದ್ರ ಮೇಲೆ ಧ್ಯಾನವನ್ನು ಇಟ್ಟಿದ್ದಾಳೆ. ಬೇಬಿ ಅಂತ ಕರೆದ ಶೌರ್ಯ ಹಾಗೆಯೇ ನೋಡ್ತಾ ಒಂದೇ ಸಾರಿಗೆ ಶಾಕ್ ಆಗಿ ಹಿಂತಿರುಗಿ ನೋಡಿದ್ಲು. ಅಲ್ಲಿ ಡೋರ್ಗೆ ಆತ್ಕೊಂಡು ತನ್ನನ್ನೇ ನೋಡ್ತಾ ಇರೋಂಥ ಶೌರ್ಯ ಕಾಣಿಸ್ತಾ. ಏನಂತ ಕರೆದ್ರಿ ನೀವು ನನ್ನನ್ನೀಗ ಅಂತ ಕೇಳಿದ್ಲು ತ್ರಿಷಾ. ತಾನು ಕೇಳಿದ್ದು ಕರೆಕ್ಟೋ ಇಲ್ವೋ ಅಂತ. ನಾನೇನು ಕರೆದೆ, ದೇವಿ ಅಂತ ಕರೆದೆ. ಏನಾಯಿತು ಅಂತ ಕೇಳ್ದ ನಗುನ ತಡೀತಾ. ಏನಿಲ್ಲ ಅನ್ನುವಂತ ತಲೆ ಅಡ್ಡವಾಗಾಡಿಸಿ ಮತ್ತು ನನಗೆ ಯಾಕೆ ಕೇಳಿಸ್ತು ಅಂದ್ಲು ಮೆಲ್ಲಗೆ. ಏನು, ಹೇಗೆ ಕೇಳಿಸ್ತು ಅಂತ ಕೇಳ್ದ. ಅದು ಏನಿಲ್ಲ ಬಿಡಿ ಶೌರ್ಯ ಅವರೇ, ನಾನು ಹೋಗ್ತೀನಿ ಅಂಥೇಳಿ ಫಾಸ್ಟಾಗಿ ಹಣೆ ಬೊಟ್ಟಿಗೆ ಸಿಂಧೂರ ಇಟ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು ತ್ರಿಷಾ. ನಗುತ್ತಾ ಫ್ರೆಶ್ ಆಗೋದು ಕೊಟ್ಟೋದ ಶೌರ್ಯ. ಇಲ್ಲಿ ಯಶ್ವಂತ್ ಹತ್ರ ತನ್ನ ಬಾಡಿ ಗಾರ್ಡ್ಸ್ ಕರೆದು ಈ ಹುಡುಗಿಯನ್ನು ತೊಗೊಂಡು ಹೋಗಿ ಡಂಪ್ ಯಾರ್ಡ್ನಲ್ಲಿ ಹಾಕ್ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗೋದಕ್ಕೆ ಹೊರಗೆ ಬಂದ ಯಶ್ವಂತ್. ಅಷ್ಟರಲ್ಲೇ ಮನೆಗೆ ಕಾಲಿಟ್ಟ ಅಕ್ಷಿತ್ನ ನೋಡ್ದ. ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ದ. ತನ್ನ ರಿವಾಲ್ವರ್ ಹೊರಗೆ ತೆಗೀತ. ಸರ್ ಪ್ಲೀಸ್ ಸರ್ ನನಗೇನು ಮಾಡಬೇಡಿ ಸರ್ ಅಂದ ಭಯದಿಂದ. ಹಾಗಾದರೆ ಇವಾಗ ಯಾಕೆ ಬಂದೆ ಅಂತ ಹೇಳು ಅಂತಂದ ಯಶ್ವಂತ್. ಅದು ನಿಮಗೆ ಆ ತ್ರಿಷಾಳಿಗಿಂತ ಸುಂದರವಾಗಿರೋ ಹುಡುಗಿಯನ್ನು ತೋರಿಸೋದಕ್ಕೆ ಬಂದಿದ್ದೀನಿ ಸರ್, ಅವಳು ತ್ರಿಷಾಳ ತಂಗಿ ಅಂದ ಅಕ್ಷಿತ್. ವಾಟ್, ತ್ರಿಷಾಳ ತಂಗಿನಾ ಅಂತ ಕೇಳಿದ ಯಶ್ವಂತ್. ಹಾಂ ಸರ್ ಹೌದು ಅಂತ ಹೇಳಿ ಭಯದಿಂದಲೇ ಅದಿತಿ ಕೆಲವು ಪಿಕ್ಸನ್ನು ತೋರಿಸ್ತಾ. ಅವುಗಳು ನೋಡ್ತಾ ಆ ತ್ರಿಷಾಳಷ್ಟು ಇಲ್ದಿದ್ರು ಇದು ಚೆನ್ನಾಗಿದೆ. ಹೌದು, ಇಷ್ಟಕ್ಕೂ ಆ ತ್ರಿಷಾಗೆ ತಂಗಿ ಅಂದರೆ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳ್ದ ಯಶ್ವಂತ್. ಸರ್ ತ್ರಿಷಾಗೆ ಅದಿತಿ ಅಂದರೆ ಇಷ್ಟ ಇದೆ, ಆದರೆ ಅದಿತಿಗೆ ಮಾತ್ರ ತ್ರಿಷಾ ಅಂದರೆ ನಿಜವಾಗ್ಲೂ ಇಷ್ಟ ಇಲ್ಲ ಅಂದ ಅಕ್ಷಿತ್. ಅದನ್ನು ಕೇಳಿದ್ಲೆ ಒಂದು ರೀತಿ ನಗು ಬಂತು ಯಶ್ವಂತ್ಗೆ. ಆ ನಗುವನ್ನು ನೋಡ್ತಿದ್ರೆ ಯಾಕೋ ಅಕ್ಷಿತ್ಗೆ ತುಂಬ ಭಯ ಆಗ್ತಿದೆ. ಗಂಟೆಯಲ್ಲಿ ಆ ಅದಿತಿ ನನ್ನ ಮನೆಯಲ್ಲಿರಬೇಕು, ಅರ್ಧ ಗಂಟೆಯಲ್ಲಿ ಅವಳನ್ನ ಕರ್ಕೊಂಡು ಬಾ, ರಿಜಿಸ್ಟರ್ ಪೇಪರ್ಸ್ ಬರುತ್ತವೆ, ಗಂಟೆಯಲ್ಲಿ ಮುಗಿದು ಹೋಗುತ್ತೆ ಮದುವೆ ಅಂತೇಳಿ ಅಲ್ಲಿಂದ ಹೊರಟೋದ. ಯಾಕೋ ಅಕ್ಷಿತ್ಗೆ ಅದಿತಿ ಬಗ್ಗೆ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಪಾಪ ಅದಿತಿ ಆದರೆ ತಪ್ಪಲ್ಲ, ನನ್ನ ಲೈಫ್ ಕಾಪಾಡ್ಕೊಳ್ಬೇಕಂದ್ರೆ ಅವಳ ಲೈಫ್ ನಾಶ ಆಗದೆ ತಪ್ಪಲ್ಲ ಅಂದ್ಕೊಳ್ತಾ ಹೊರಗೆ ನಡ್ಕೊಂಡು ಹೋಗ್ತಿದ್ದಾನೆ. ಇವಾಗ ಯಶ್ವಂತ್ ಹಾಳು ಮಾಡ್ಕೊಂಡು ಹಾಕಿದ ಹುಡುಗಿಯನ್ನು ತೊಗೊಂಡು ಹೋಗ್ತಿದ್ದ. ಬಾಡಿ ಗಾರ್ಡ್ಸ್ ಅವನಿಗೆ ಕಾಣಿಸಿದ್ರು. ಅದನ್ನು ನೋಡ್ತಿದ್ದಂತೆ ಒಂದೇ ಸಾರಿಗೆ ಅದಿತಿಯ ಫ್ಯೂಚರ್ ಅವನಿಗೆ ಕಾಣಿಸ್ಬಿಡ್ತು. ಇನ್ನು ಅಲ್ಲಿ ಒಂದು ಸೆಕೆಂಡ್ ಕೂಡ ಇರದೆ ಫಾಸ್ಟಾಗಿ ಅಲ್ಲಿಂದ ಮನೆಗೆ ಹೊರಟೋದ ಅಕ್ಷಿತ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.